ಪಂದ್ಯಕೂಟ ಮುಂದುವರಿಕೆ ಕಾಣ್ತಾ ಇದೆ. ಕೊಂಚ ಮಟ್ಟಿಗೆ ಕೂದವಳೆಯ ಮುನ್ನಡೆ ತೀರ್ಪುಗಾರಾಗಿದ್ದ ಕಳ್ಳುಕಾರ್ ಅವರಿಂದ ಸ್ವಲ್ಪ ಮಟ್ಟಿನ ಮುನ್ನಡೆ ಫ್ರೆಂಡ್ಸ್ ಬಲರಾಮ್ ಮತ್ತೆ ಕಂಡುಕೊಳ್ತಾ ಇದೆ. ಈಗ ಮತ್ತೆ ಬಲ ಪ್ರಯೋಗವನ್ನು ಕಂಡುಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಬಲರಾಮ. ಸಾಕಷ್ಟು ಬಲಭೇದ ಮುಖಾಂತರವಾಗಿ ಹೊಟ್ಟೆಯನ್ನು ತನ್ನತ್ತ ಸೆಳೆದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ. ಕೆಂಪುರಕ್ಕೆ ಸಾಗಿಕೊಳ್ತಾ ಇದೆ ಫ್ರೆಂಡ್ಸ್ ಬಲರಾಮ ತಂಡದತ್ತ 2ರಿಂದ 3 ಇಂಚುಗಳ ಮುನ್ನಡೆ. ಈಗ ಫ್ರೆಂಡ್ಸ್ ಪವನ ಪುತ್ರ ಬಿ ತಂಡ ಒಂದು ಸಂಚಲನವನ್ನು ರೂಪಿಸಿಕೊಳ್ಳಬೇಕಾಗಿದೆ. ಯಶಸ್ಸಿನ ಆಟದ ಬೈಕಿನ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಗೆದ್ದರೆ ಚಾಂಪಿಯನ್ ಪಟ್ಟದ ಹಣಾಹಣಿ ಮುಂದುವರಿಕೆ. ಸೋತರೆ 3 ಮತ್ತು 4ನೇ ಸುತ್ತಿನ ಪಟ್ಟಕ್ಕಾಗಿ ಮತ್ತೆ ಪಂದ್ಯ ಕೂಡ ಮುಂದುವರಿಕೆ ಕಂಡುಕೊಳ್ಬೇಕಾಗ್ತದೆ. ಮುಂಚೂಣಿಯನ್ನು ಕಂಡುಕೊಳ್ತಾ ಇದೆ ಯಶಸ್ಸಿನ ಆಟದ ವೈಖರಿ. ಉತ್ತಮ ರೀತಿಯ ಎದುರಾಳಿಗಳನ್ನು ಮಣಿಸಿಕೊಳ್ಳುವಂತಹ ಕಾಲಘಟ್ಟದಲ್ಲಿ ಈಗ ಫ್ರೆಂಡ್ಸ್ ಬಲರಾಮ 4-5 ಇಂಚುಗಳ ಮುನ್ನಡೆಯನ್ನು ಕಂಡುಕೊಳ್ತಾ ಇದೆ. ಲವಾಂಕಣದಿಂದ ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದಾರೆ. ಕಡೆಯಲ್ಲಿ ಗೆದ್ದರೆ ಚಾಂಪಿಯನ್ ಪಟ್ಟಕ್ಕಾಗಿ ಮುಂದುವರಿಕೆ. ಸೋತರೆ ಈ ಬಾರಿ ಕಂಬವನ್ನು ಎತ್ತುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊನೆಯ ಕಾಲಘಟ್ಟದ ಯಶಸ್ಸಿನ ವೈಖರಿ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಮಧ್ಯಂತರದಲ್ಲಿ ಸೆಂಟ್ರಲ್ ಲೈನ್ ಅಲ್ಲಿ ಕೆಂಪು ರೇಖೆ ತಾಂಡವವನ್ನು ಕಂಡುಕೊಳ್ತಾ ಇದೆ. ಈಗ ಸ್ವಲ್ಪ ಮಟ್ಟಿನ ಮುನ್ನಡೆ ಫ್ರೆಂಡ್ಸ್ ಬಲರಾಮ್ನತ್ತ. ಕೇವಲ ಕೂದಲೆಯ ಅಂತರ ಅಷ್ಟೇ ಕಂಡುಕೊಳ್ತಾ ಇದೆ. ಕೆಂಪು ರೇಖೆ ಮಧ್ಯಂತರದಲ್ಲಿ ಕೊಂಚ ಮಟ್ಟಿಗೆ ತಾಂಡವಾಡ್ತಾ ಇದೆ. ಈ ಬಾರಿ ಫ್ರೆಂಡ್ಸ್ ಬಲರಾಮ್ ಈಗ ಮತ್ತೆ 2ನೇ ಸುತ್ತಿನ ಮುಂಚೂಣಿಯನ್ನು ಸ್ವಲ್ಪ ಮಟ್ಟಿಗೆ ಕಂಡುಕೊಳ್ತಾ ಇದೆ. 1 ಇಂಚುಗಳ ಮುನ್ನಡೆ 2 ಇಂಚುಗಳ ಮುನ್ನಡೆ ಬಿಟ್ಟು ನೋಡ್ತಾ ಇದೆ. ಫ್ರೆಂಡ್ಸ್ ಪವನ ಪುತ್ರ ಬಿ ತಂಡ ಸ್ವಲ್ಪ ಮಟ್ಟಿಗೆ ಸಡಿಲತೆಯನ್ನು ಮಾಡ್ತಾ ಇದೆ. ಬಿಟ್ಟು ನೋಡ್ತಾ ಇದ್ದಾರೆ ಪವನ ಪುತ್ರದ ಆಟಗಾರರು ಎದುರಾಳಿಗಳಿಗೆ ಸ್ವಲ್ಪ ಮಟ್ಟಿಗೆ ಮುನ್ನಡೆಯನ್ನು ಬಿಟ್ಟುಕೊಡ್ತಾರೆ. ಗೆದ್ದರೆ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಟ. ಸೋತರೆ ಮತ್ತೊಂದು ಕಾದಾಟ ಇದೆ 3 ಮತ್ತು 4ನೆಯ ಸ್ಥಾನಕ್ಕಾಗಿ. ಇತ್ತ ಕಡೆಯಲ್ಲಿ ದ್ವಿತೀಯ ಸುತ್ತಿನ ಸಮೀಪ